ಹಾಯ್ ವೆಲ್ಕಮ್ ಬ್ಯಾಕ್ ಟು ತೃಪ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ಟೆರೆಸ್ ಮೇಲೆ ಇದ್ದೀನಿ. ತುಂಬಾನೇ ಬಿಸಿಲಿದೆ, ಸೊ ಕಣ್ಬಿಡಕ್ ಕೂಡ ಆಗ್ತಾ ಇಲ್ಲ. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ವ್ಲಾಗಿಗೆ ಟೈಮ್ ಕೊಡಬೇಕು ಅಂತ ಅನ್ಕೋತಾ ಇರ್ತೀನಿ, ಬಟ್ ಈ ವರ್ಕ್ ಹೋಗ್ತಾ ಇದ್ದಿದ್ದರಿಂದ ಆವಾಗ ನನಗೆ ಪ್ರಾಪರಾಗಿ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ದೆನ್ ವರ್ಕ್ ಬಿಟ್ಟಾದಮೇಲೆ ನಮ್ಮ ಅಮ್ಮನ ಹೆಲ್ತ್ ಇಶ್ಯೂಸ್ ಆಯಿತು. ಸೊ ಹಾಗಾಗಿ ನಾನು ಪ್ರಾಪರಾಗಿ ಟೈಮ್ ಕೊಡಲಿಲ್ಲ. ಬಟ್ ಇವತ್ತೊಂದು ಸ್ಪೆಷಲ್ ಡೇ ಇದೆ. ನಮ್ಮ ಅಮ್ಮನ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಅದಲ್ಲ ಸ್ಪೆಷಲ್ ಡೇ. ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ಒಂದು ವಿಷಯಕ್ಕೆ ನಾನು ನಮ್ಮಮ್ಮ ಮಾತು ಬಿಟ್ಟಿದ್ದೀವಿ. ಅಂದರೆ ಅವ್ರು ಮಾತಾಡ್ತಾರೆ, ಬಟ್ ನಾನು ಮಾತಾಡ್ತಾ ಇಲ್ಲ. ಇನ್ನೊಂದು ಸ್ಪೆಷಲ್ ಡೇ ಅಂದಲ್ಲ, ಅದು ಏನಂದರೆ ಇವತ್ತು ನಮ್ಮ ಅಮ್ಮಂದು ಬರ್ಡೇ. ಸೊ ನಾನು ಒಂದು ಸ್ಟೇಟಸ್ ಹಾಕಿಲ್ಲ, ಒಂದು ಸ್ಟೋರಿ ಹಾಕಿಲ್ಲ, ಅವರಿಗೆ ವಿಶ್ ಕೂಡ ಮಾಡಿಲ್ಲ. ಇವತ್ತು ಅವ್ರ ಸ್ಪೆಷಲ್ ಡೇ ಅನ್ನೋ ಫೀಲ್ ಕೂಡ ಕೊಟ್ಟಿಲ್ಲ. ಸೊ ಅಂದ್ಕೊಂಡಿರ್ತಾರೆ, ಏನು ವಿಶ್ ಮಾಡಿಲ್ವಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ನಾನು ಯಾವ ರೀತಿ ವಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದನ್ನು ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಒಂದೊಳ್ಳೆ ಸರ್ಪ್ರೈಸ್ ಕಾದಿದೆ ನಮ್ಮ ಅಮ್ಮಂಗೋಸ್ಕರ. ಸೊ ಅವ್ರ ಬರ್ಡೇ ಇದು ತುಂಬ ಸ್ಪೆಷಲ್ ಅನ್ಕೋತೀನಿ. ಬಿಕಾಸ್ ಅವ್ರಿಗೆಲ್ಲ ಕೇಕ್ ಕಟ್ಟಿಂಗ್ ಅವೆಲ್ಲ ಏನಕ್ಕೆ ಅಂತ ಹೇಳೋರು. ಬಟ್ ಸ್ಪೆಷಲ್ ಆಗಿರಲಿ ಅಂತ ಆ್ಯಕ್ಚುಲಿ ಈ ಸಲ ಬರ್ಡೇನ ನಾನು ಸರ್ಪ್ರೈಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂ ಆಗಿ ನೋಡಿ. ಅವ್ನ ಮಗನೇ ಅವನಿಗನ್ನ ಊಬರಲ್ಲಿ ಬುಕ್ ಮಾಡಿ 3 ಮಿನಿಟ್ಸ್ಗೆ ಕಾರ್ ಕೂಡ ಬಂದುಬಿಡ್ತು. ಸೊ ನಾವು ಕೂಡ ಹೊರಟ್ವಿ. ಇನ್ನು ಕೆಂಗೇರಿಗೆ ಹತ್ರ ಬರ್ತಿದ್ದಂಗೆ ಫುಲ್ಲು ಟ್ರಾಫಿಕ್ಕು. ಸಂಡೇ ಕೂಡ ಆಗಿತ್ತಲ್ಲ, ಸೊ ಫುಲ್ಲು ಟ್ರಾಫಿಕ್ಕು. ನಮಗೆ ಕೊಟ್ಟಿದ್ದ ಟೈಮಿಂಗು 3 o'clock 5 o'clock, ಬಟ್ ಇಲ್ಲಿ 3:30 ಆಗೋಗ್ಬಿಟ್ಟಿತ್ತು. ಸೊ ನಾನು ಕೂಡ ಇನ್ನು ಎಷ್ಟೊತ್ತಿಗೆ ಓಡೋದು ಅಂತ ನೋಡ್ತಾ ಇದ್ದೆ. ಇಲ್ಲಿ ನೋಡಿ ನಮ್ಮ ಅಮ್ಮನ ಚೈನ್ ಉಕ್ಸ್ ಕೂಡ ಬಿಚ್ಕೊಂಡ್ಬಿಟ್ಟಿತ್ತು. ಹೆಂಗೋ ನೋಡ್ಕೊಂಡು ಹಾಕೋತಾ ಇದ್ದಾರೆ. ಲಾಸ್ಟ್ ಟೈಮ್ ಹಿಂಗೆ $1 ಕಳ್ಕೊಂಡ್ಬಿಟ್ಟಿದ್ರು. ಸೊ ಸೇಫಾಗಿ ನೋಡ್ಕೊಳ್ಳೋದೆ ನನಗೆ ಅದ್ರ ಮೇಲೆ ಜ್ಞಾನ ಇತ್ತು ಅವತ್ತೆಲ್ಲ. ಫೈನಲಿ ನಾವು 4 o'clock ರೀಚ್ ಆದ್ವಿ ನಾವೆಲ್ಲ. ಸೊ ನಾನು ಕೂಡ ಹಾಗೆ ಬಂದುಬಿಟ್ಟು ನನ್ನ ಔಟ್ಫಿಟ್ನ ಚೆಕ್ ಮಾಡ್ತಾ ಇದ್ದೆ, ಹೇಗೆ ಕಾಣ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ನೋಡಿ ಸಕ್ಕದಾಗಿ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಗೋಯಿತು. RR ನಗರಲ್ಲಿ ಲೊಕೇಟ್ ಆಗಿರುವಂಥ ಹ್ಯಾಪಿ ಅವರ್ಸ್ಗೆ ಬಂದಿದ್ದೀವಿ. ಬಟ್ ಕೇಕ್ ಇನ್ನೂ ಬಂದಿಲ್ಲ, ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ನೀವು ಡೆಕೋರೇಷನ್ ಯಾವ ರೀತಿ ಇದೆ. ಸೊ ನನ್ನ ತಮ್ಮಲ್ಲಿ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತಾ ಇದ್ದಾನೆ ಇವಾಗ. ಅಮ್ಮ ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದು ಕೂಡ ಒಂಚೂರು ಸರ್ಪ್ರೈಸಿಂಗ್ ಆಗಿದೆ ಅವರಿಗೆ. ಸೊ ನಿಮಗಿಲ್ಲಿ ನೋಡಿ ಈ ಥರನೂ ಡೆಕೋರೇಷನ್ಸ್ ಅವೈಲೇಬಲ್ ಇದೆ. ಚೆನ್ನಾಗಿದೆ ಅಲ್ವಾ ಇದೊಂಥರ. ಗಾಯ್ಸ್ ನನ್ನ ತಮ್ಮ ಬಂದ. ಹೆಂಗಿದ್ಯಾ? ಚೆನ್ನಾಗಿದೆ. ಇದು ಈಗಲೇ ಕೊಡ್ತೀನಿ. ಯೂಟ್ಯೂಬಲ್ಲಿ ಬರ್ತೀಯಾ? ಕ್ರಿಕೆಟ್ ಮ್ಯಾಚ್ ವಿನ್ ಆಗಿದ್ಯಾ? ಕಂಗ್ರ್ಯಾಚುಲೇಷನ್ಸ್. ಏನು ಕೊಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲಪ್ಪ ನನಗೆ. ನೋ ಎಕ್ಸ್ಪೆಕ್ಟೇಷನ್ಸ್. ನೋಡ್ತೇವೆ. ಇದು ಚೆನ್ನಾಗಿದೆಯಾ? ನೋಡಿ ಇಲ್ಲೊಂದು ಏನು ಚೆನ್ನಾಗಿದೆಯಾ? ಇಷ್ಟೆಲ್ಲ ಡೆಕೋರೇಷನ್ಸ್ ಜೊತೆ ಇನ್ನೊಂದು ಸರ್ಪ್ರೈಸ್ ಏನಪ್ಪ ನಮ್ಮಮ್ಮಂಗೆ ಅಂದರೆ, ಅವ್ರ ತಂದೆ ಅವ್ರ ಫೋಟೋನ ಸ್ಕ್ರೀನ್ ಮೇಲೆ ಹಾಕ್ಸಿದೆ. ಅವ್ರ ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿರಲಿಲ್ಲ ಅದ್ರ ಬಗ್ಗೆ. ಬಟ್ ನಮ್ಮ ಅಜ್ಜ ಇಲ್ಲ, ಬಟ್ ಅವ್ರ ನೆನಪು ಸದಾ ನಮ್ಮ ಜೊತೆ ಇರುತ್ತೆ. ಸೊ ನಮ್ಮಮ್ಮಂಗೆ ಫೇವ್ರೆಟ್ ಪರ್ಸನ್ ಅವರು. ಸೊ ಹಾಗಾಗಿ ಅಲ್ಲಿ ಅವರು ಇರಲಿ ಅಂತ ಆ್ಯಡ್ ಮಾಡಿದ್ವಿ. ದೇವರು ತನ್ನ ಸೃಷ್ಟಿ ಅಂದ ಎಲ್ಲ ಬಯಲಂತೆ ನೀನು 100 ವರ್ಷ
ಆಕಾಶದಾಚೆಯಲ್ಲೋ ಬೇರಲ್ಲವೋ. ಹಾಗೆಯೇ ಎಲ್ಲರದು ಒಂದು ರೌಂಡ್ ಫೋಟೋ ಶೂಟ್ ಕೂಡ ಆಯಿತು. ಸಿಂಗಲ್ ಪೇರಾಗಿ ಒಂದೊಂದು ಫೋಟೋಸ್ ತೊಗೊಂಡ್ವಿ. ನೋಡಿ ನಮ್ಮ ಅಮ್ಮಂಗೆ ಅವ್ರ ಮಗ ಬಂದಿದ ತಕ್ಷಣ ಮುಖದಲ್ಲಿ ಸ್ಮೈಲ್ ಹಂಗೆ ಅರಳು ಬಿಡುತ್ತೆ. ಫುಲ್ ಖುಷಿಯಾಗಿ ಫೋಟೋಸ್ ತಗೊತಾ ಇದ್ರು. ಹಾಗೆ ಎಲ್ರದ್ದು ಒಂದು ರೌಂಡ್ ಫೋಟೋಸ್ ಕೂಡ ತಗೊಂಡ್ವಿ. ಹಾಗೆ ನಮ್ಮಪ್ಪ ನಮ್ಮಮ್ಮ ಒಂದೇ ಡ್ಯಾನ್ಸ್ ಕೂಡ ಆಡಿದ್ರು ನೋಡಿ. ಸಾಂಗ್ ಹೇಳ್ಬೇಕು. ಇಬ್ರು ಇಲ್ಲಿ ನಿಮ್ಗೆ ಸ್ನಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದೀವಿ. ಏನ್ ಬೇಕು ಅಂತ ಹೇಳಿ. ನನಗೇನು ಬೇಡ. ಏನು ಬೇಡ ನಿಮ್ಗೆ? ಇದು ಮಾಕ್ಟೇಲ್ ಕುಡ್ದಿದ್ಯಾ? ಬರ್ತೀನಿ ಅಂತ ಹೇಳ್ದೆ. ಬೇಡವಾ? ಡ್ರಿಂಕ್ಸ್ ಅಲ್ಲ ಅದು. ಸೊ ಗಾಯ್ಸ್ ಎಲ್ಲರೂ ಸ್ನ್ಯಾಕ್ಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಶಶಾಂಕ ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಇದ್ದಾನೆ. ಸೊ ಇವನು ಅಷ್ಟೇ. ಸೊ ನಾನು ಸುಮ್ಮನೆ ಸಾಂಗ್ಸ್ನ ನೋಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ನೀವು ಏನಾದರೂ ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ನೀವು ಯಾವುದಾದ್ರೂ ಏನೇ ಸೆಲೆಬ್ರೇಷನ್ಸ್ ಮಾಡಬೇಕು ಅಂದರೆ ಹ್ಯಾಪಿ ಅವರ್ಸ್ ನೇಮು ತುಂಬ ಚೆನ್ನಾಗಿದೆ. ಡೆಕೋರೇಷನ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು. ಸ್ನ್ಯಾಕ್ಸಿಗೆ ಬರ್ತಾ ಇದೆ, ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಆ್ಯಂಡ್ ಎಂಟರ್ಟೈನ್ಗೆ ಏನು ಕಮ್ಮಿ ಇಲ್ಲ ಗೈಸ್, ತುಂಬಾ ಚೆನ್ನಾಗಿದೆ. ಇರಲಿಲ್ಲ ಓರಿಯೋ ಬಿಸ್ಕೆಟ್ ಅಲ್ವಾ, ಪಾಪ ಚೆಲ್ಕೊಂಡು ಕುಡಿಯೋರ್ಗದೆ ತರ್ಸೋರ್ಗಲ್ಲ. ಇದು ಆ ಡ್ರಿಂಕ್ಸ್ ಪಿಜ್ಜಾನು ಬಂದಿದ್ರೆ ಚೆನ್ನಾಗಿರೋದು. ಪಿಜ್ಜಾ ಕೂಡ ಬಂತು. ಒಂದು ಪ್ಲೇಟ್ ಇಟ್ಕೊಳ್ಳೋದು ಅಕ್ಕಾಕ್ಸ್ಕೊಳ್ಳಿ. ಅಲ್ಲ ಮತ್ತೆ ಫಸ್ಟ್ ಟೈಮ್ ಪಿಜ್ಜಾ ತಿಂತಿರೋದು. ಹೌದು, ಟೇಸ್ಟ್ ನೋಡು. ನನಗೆ ಒಂದು ಬೋಲ್ ಕೊಡ್ತೀನಿ ಹೇಳು. ಒಂದು ಫುಲ್ ಎತ್ಕೋ. ಅಪ್ಪ ಇಟ್ಕೊತಲ್ಲ ಹಂಗೆ ಮುಂದೆ ಹಚ್ಕೊಂತಿದ್ದೆ. ಹಸಿಮೆಣ್ಣ ಉಂಟು. ಹೆಂಗಿದೆ? ಅಯ್ಯೋ ಇದನ್ನು ಬಿಡಿಸ್ಕೊಳ್ದು. ಮೇಲ್ಗಡೆ ಲೇಯರ್ ಎಲ್ಲ ಬಂದ್ಬಿಡ್ತು. ಬಟ್ ಅದು ಆ ಅಕ್ಷತೆ ತರಿಸಿದ ಇನ್ನೂ ಚೆನ್ನಾಗಿತ್ತು. ಎಲ್ಲ ತಿಂದ್ವಿ. ಆಲ್ಮೋಸ್ಟ್ ಪಿಜ್ಜಾನ ನಮಗೆ ತಿನ್ನೋಕ್ಕೆ ಆಗಲಿಲ್ಲ, ಬಟ್ ಟ್ರೈ ಮಾಡಿ ತಿಂದ್ವಿ. ಕೇಕೆ ಜಾಸ್ತಿ ತಿಂದ್ಬಿಟ್ಟು ಫುಲ್ಲು ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ತಿಂದ್ವಿ ಆದ್ರೂ. ಸೊ ಎಲ್ಲ ಖಾಲಿ ಆಗಿದೆ. ಈಗೇನಿದ್ರು ಮನೆಗೆ ಹೋಗ್ತಾ ಇರೋದು. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಶಶಾಂಕ ಏನಾದ್ರು ಹೇಳ್ಬೇಕಾ? ಏನಿಲ್ಲ, ಚೆನ್ನಾಗಿತ್ತು ಎಲ್ಲ. ಹೌದಾ? ಚೆನ್ನಾಗಿತ್ತು. ನಿಮ್ ಬರ್ಡೇ ಹೇಳಿರು ನಮ್ಮ ಅಮ್ಮಕ್ಕೆ. ನೆಕ್ಸ್ಟ್ ನಮ್ಮ ಅಮ್ಮ ಸೆಲೆಬ್ರೇಟ್ ಮಾಡ್ತಾರೆ. ಆಯ್ತಲ್ಲ, ಎಲ್ಲಿ ಸೆಲೆಬ್ರೇಟ್ ಮಾಡಲ್ಲ ನೆಕ್ಸ್ಟ್ ಟೈಮ್. ಚೆನ್ನಾಗಿದೆ. ಓಕೆ, ಬಾಯ್ ಗೈಸ್.
ಬಾಯ್ 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 ನೋಡಿ ಗಾಯ್ಸ್ ಈ ತಮ್ಮಂಗೆ ಎಷ್ಟು ಹೇಳಿದ್ರು ಯಾವುದಕ್ಕೂ ಸೇರಲ್ಲ ನೋಡಿ ಗಾಯ್ಸ್ ಈ ತಮ್ಮ ಹೆಂಗ್ ಸೇರ್ತಾನೆ. ಫೈನಲಿ ಕ್ಯಾಬ್ ಬರೋಕ್ಕೆ 17 ಮಿನಿಟ್ಸ್ ಆಗೋಯಿತು. ಮನೆಯಿಂದ ಬರುವಾಗಂತೂ ಬೇಗ ಪಟ್ಟಂತ ಬುಕ್ ಆಯಿತು, ಬಟ್ ಹೋಗಬೇಕಾದ್ರೆ ಬುಕ್ಕೇ ಆಗ್ತಾ ಇರಲಿಲ್ಲ. ಕೊನೆಗೆ 2ನೇ ಸಲ ಬುಕ್ ಮಾಡಿದಾಗ ಬುಕ್ ಆಯಿತು. ಇಲ್ಲಿ ನೋಡಿ ಯಾರೋ ನಾಯಿನ ಮೆಟ್ಲ ಹತ್ರ ಕಟ್ಟಾಕ್ಬಿಟ್ಟಿದ್ದಾರೆ, ಅದಕ್ಕೆ ಎಲ್ಲರೂ ಹೋಗೋ ಬರೋನ್ನೆಲ್ಲ ಮಾತಾಡಿಸ್ತಾ ನಿಂತಿದ್ದಾನೆ ಇವನು. ಆದಷ್ಟು ನಿಮ್ಮ ಟೈಮ್ ಮತ್ತು ಮನಿನ ನಿಮ್ಮ ಪೇರೆಂಟ್ಸ್ ಜೊತೆ ಸ್ಪೆಂಡ್ ಮಾಡಿ, ಯಾಕಂದರೆ ಅದು ಯಾವತ್ತೂ ನಿಮಗೆ ವೇಸ್ಟ್ ಅಂತ ಅನಿಸಲ್ಲ, ಮತ್ತು ಆ ಸ್ಪೆಂಡ್ ಮಾಡಿರೋ ಟೈಮ್ ಮತ್ತೆ ಮತ್ತೆ ಸಿಗಲ್ಲ. ಸೊ ಆದಷ್ಟು ನಿಮ್ಮ ಪೇರೆಂಟ್ಸ್ನ ಹ್ಯಾಪಿಯಾಗಿಡೋಕ್ಕೆ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ನಮ್ಮಮ್ಮನ ಬರ್ಡೇ ಈ ಥರ ನಾನು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಮ್ಮಮ್ಮ ಅಂತೂ ತುಂಬಾ ಖುಷಿಪಟ್ಟರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. I love you.